ವೀರು, ನಿಮ್ ಮುಖದಲ್ಲಿ ನಗು ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನಾವಿಲ್ಲಿಂದ ಹೋಗೋಷ್ಟ್ರಲ್ಲಿ ನಿಮ್ ಮನ್ಸಲ್ಲಿರೋ ದುಗುಡ ಎಲ್ಲ ಕಮ್ಮಿ ಆಗಿ ನೆಮ್ಮದಿ ಮನೆ ಮಾಡ್ಲಿ. ಎಂತ ಮನೆ ಮಾಡ್ಬೇಕು ಅಂತಂದ್ರೆ ಯಾವ ಅಲೆನೂ ತಗಲಿ ನಾಶ ಆಗ್ಬಾರ್ದು ಹಾಗೆ ನಾನು ನೋಡ್ಕೋತೀನಿ. ನಾನು, ನೀನು, ಮಗಳು, ಅಳಿಯ ಸಂತೋಷವಾಗಿ ಆ ಮನೇಲಿ ಇರ್ಬೇಕು. ನಾವು ಖಂಡಿತ ಸಂತೋಷವಾಗಿರ್ತೀವಿ ವೀರು. ಯಾಕೆಂದ್ರೆ ನಮ್ಮ ಗೂಡು ಮರಳಿಂದ ಕಟ್ಟಿರುವಂತದ್ದಲ್ಲ, ಪ್ರೀತಿ, ಮಮತೆ, ಅಕ್ಕರೆ ತುಂಬಿರುವಂತ ಗೂಡು. ಅಲೆಗಳು ಮರಳಿನ ಗೂಡನ್ನ ನಾಶ ಮಾಡ್ಬೋದು, ಆದ್ರೆ ಪ್ರೀತಿನ ಯಾರು ನಾಶ ಮಾಡೋದಕ್ಕಾಗಲ್ಲ. ನಿಜ ನಂದಿನಿ, ನನಗೆ ಈಗ ಧೈರ್ಯ ಬರ್ತಾ ಇದೆ. ನೀನ್ ನನ್ನ ಜೊತೆ ಇದ್ರೆ ನಾನು ನನ್ನ ಮೈನೇ ಮರ್ತೋಗ್ಬಿಡ್ತೀನಿ. ಅದು ನನಗೆ ನಿಮ್ ನಗುನಲ್ಲೇ ಗೊತ್ತಾಗ್ತಿದೆ. ಇನಿ ನನಗೊಂದು ಆಸೆ. ನಾವು ಶ್ರಾವಣಿನಂತೂ ಎತ್ತಿ ಆಡಿಸ್ಲಿಲ್ಲ, ಅಟ್ಲೀಸ್ಟ್ ಶ್ರಾವಣಿಗೆ ಹುಟ್ಟೋ ಮಗುನಾದ್ರೂ ನಾವು ಯಾರೊಬ್ರು ಕೈ ಕೊಡದಲೆ ಒಂದು ನಿಮಿಷ ಕೂಡ ನಾವು ಆಡಿಸಿ ಬೆಳೆಸಿ ದೊಡ್ಡದ್ ಮಾಡ್ಬೇಕು. ಹಾಗೆ ಆಗ್ಲಿ ವೀರ್. ನಮ್ ಜೀವನ ಏನಿದ್ರು ಇನ್ ಮುಂದೆ ಬರೀ ಶ್ರಾವಣಿಗೋಸ್ಕರನೇ. ಅವಳು ಸಂತೋಷವಾಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಇನ್ಮೇಲೆ ಏನಿದ್ರು ನಾವಿಬ್ರು ಅವಳಿಗೋಸ್ಕರ. ಅಣ್ಣ, ಎಲ್ಲೋದ್ರು ಇವ್ರು ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲೇ ಸ್ವಲ್ಪ ದೂರ ಹೋಗಿದ್ದಾರೆ, ಬರ್ತಾರೆ.